ಹರಿ ಓಂ. ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಇವತ್ತು ನಾವು ಆಚರಿಸುತ್ತಿರುವುದು ಅತ್ಯಂತ ಪವಿತ್ರವಾದ ಗುರು ಪೌರ್ಣಿಮೆ. ಇದು ಕೇವಲ ಹಬ್ಬವಲ್ಲ, ಇದು ಜ್ಞಾನದ ಬೆಳಕು ಉರಿದಿರುವ ನಮ್ಮ ಗುರುಗಳ ಭಕ್ತಿಗೆ ನಮನ ಸಲ್ಲಿಸುವ ದಿನವಾಗಿದೆ. ವ್ಯಾಸ ಪೂರ್ಣಿಮೆಯನ್ನು ಗುರು ಪೂರ್ಣಿಮಾ ಅಂತ ಕರೀತಾರೆ. ವ್ಯಾಸರು ಇಡೀ ಭಾರತದಲ್ಲಿ ಇರೋ ಜ್ಞಾನಧಾರಕ್ಕೆ ಅಂದ್ರೆ ಹರಿಯುವ ಜ್ಞಾನಧಾರಕ್ಕೆ ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿ. ಇಡೀ ಭಾರತದ ಒಂದು ಜ್ಞಾನಧಾರೆ ಅತ್ಯಂತ ಉತ್ಕೃಷ್ಟ. ಪಂಡಿತ ಇಂದ ಹಿಡಿದು ಅತಿ ಏನು ತಿಳಿಯದೇ ಇರುವಂತಹ ವ್ಯಕ್ತಿ ಕೂಡ ಅದನ್ನು ಅರಿತು ಅದರ ಮಾರ್ಗದಲ್ಲಿ ನಡೀಬೇಕು ಅಂತ ತೋರಿಸುವಂಥವರು ವೇದವ್ಯಾಸರು. ಹಾಗಾಗಿ ಭಗವದ್ಗೀತೆಯಲ್ಲಿ ಬರುವ ಶ್ಲೋಕ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ. ಇಡೀ ವಿಶ್ವದಲ್ಲಿ ಯಾವ ಯಾವ ಜ್ಞಾನವು ಇದೆಯೋ ಅದೆಲ್ಲವೂ ಯಾರಲ್ಲಿ ಇತ್ತು ಅಂದರೆ ವ್ಯಾಸರು ಅಂತ ಹೇಳಬಹುದು. ಪುಲ್ಲಾರವಿಂದಾಯತ ಪತ್ರ ನೇತ್ರ, ಅವರ ಕಣ್ಣುಗಳು ಪತ್ರ ನೇತ್ರದಂತೆ ಇತ್ತು. ಏನತ್ವಯ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಯಾರಿಂದ ಈ ಭಾರತದ ಜ್ಞಾನಧಾರೆ ಹುಟ್ಟುತು ಅಂತ ಹೇಳ್ತಾ ಇಲ್ಲ, ತೈಲ ಪೂರ್ಣಃ ಸದಾ ಬೆಳಕತಾ ಇದ್ದಂತಹ ಈ ಭಾರತ ಜ್ಞಾನದ ನಾಡು ಅತಿ ಹೆಚ್ಚು ಎಣ್ಣೆಯನ್ನು ಹಾಕಿ ತುಪ್ಪವನ್ನು ಹಾಕಿ ಆ ಜ್ಞಾನಮಯ ಪ್ರದೀಪ ಇನ್ನೂ ಹೆಚ್ಚಿ ಮಾಡುವಂತಹಕ್ಕೆ ಕಾರಣ ಕರ್ತೃ ಆದಂತಹ ವ್ಯಾಸರನ್ನು ನೆನಪಿಸಿಕೊಳ್ಳುವಂತದ ಈ ಒಂದು ವ್ಯಾಸ ಪೂರ್ಣಿಮೆ. ಅವರನ್ನು ಸಿಂಬಾಲಿಕ್ ಆಗಿ ಇಟ್ಟುಕೊಂಡು ನಮ್ಮ ಗುರು ಪರಂಪರೆಗೆ ನಮಸ್ಕಾರ ಮಾಡುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬಂದಿದ್ದು. ನಾವು ಭಾರತದಲ್ಲಿ ಯಾವುದನ್ನು ಹೆಚ್ಚು ಗೌರವಿಸ್ತೀವಿ ಅಂದಾಗ ಶ್ರೀಮಂತಿಕೆಯೇ ಅಲ್ಲ, ಅಧಿಕಾರವೂ ಅಲ್ಲ, ಕೀರ್ತಿಯೂ ಅಲ್ಲ. ಮತ್ತೆ ಏನನ್ನು ಅಂದಾಗ ಭಾರತದಲ್ಲಿ ಅತಿ ಹೆಚ್ಚನ್ನು ಗೌರವಿಸುವುದು ಜ್ಞಾನವನ್ನು. ಆ ಜ್ಞಾನವನ್ನು ಗೌರವಿಸೋ ನಾಡಿಗೆ ಭಾರತ ಅಂತ ಹೆಸರು. ಭ ಅಂದರೆ ಜ್ಞಾನ, ಪ್ರಕಾಶ, ಬೆಳಕು. ಯಾವ ಬೆಳಕು? ಸತ್ಯ ಜ್ಞಾನ ಧರ್ಮದ ಬೆಳಕು. ರಥ ಅಂದರೆ ತಲ್ಲೀನರಾಗಿರುವುದು. ಭಾರತ ಅಂದರೆ ಆ ಜ್ಞಾನ ಪ್ರಕಾಶದಲ್ಲಿ ತಲ್ಲೀನರಾಗಿರುವುದು ಅಂತ ಅರ್ಥ. ಎಂಥ ವ್ಯಕ್ತಿನಾದರೂ ಅವನು ಶ್ರೀಮಂತಿಕೆ ಆಗಲಿ, ಹೆಸರು ಗಳಿಸಿನ ಪೊಲಿಟಿಷಿಯನ್ಸ್ ಆಗಲಿ, ಎಂಥವರೇ ಆಗಲಿ, ಎಲ್ಲರೂ ಕೂಡ ಯಾರಿಗೆ ತಲೆಬಾಗಬೇಕು ಅಂದರೆ ಗುರುವಿಗೆ. ಯಾಕಂದರೆ ಗುರು ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಜ್ಞಾನದ ಸಂಕೇತ. ಹಾಗಾಗಿ ಜ್ಞಾನವನ್ನು ಪೂಜೆ ಮಾಡೋ ನಾಡಿನಲ್ಲಿ ಜ್ಞಾನಿಯ ಪೂಜೆ ಮಾಡುವಂಥದ್ದು ಭಾರತ. ಹಾಗಾಗಿ ಗುರುಪೂರ್ಣಿಮಾ ಅಂತ ಅಂದಾಗ ಜ್ಞಾನಿಗಳನ್ನು ನೆನಪಿಸಿಕೊಂಡು ಅವರ ಮಾರ್ಗದಲ್ಲಿ ನಡೆಯುವಂತಹ ಅತ್ಯದ್ಭುತವಾದ ಪ್ರತಿಯೊಬ್ಬರು, ಪ್ರತಿ ಆಧ್ಯಾತ್ಮ ಸಾಧಕರು ಆಚರಿಸಬೇಕಾದ ಹೊರಗಿನ ಆಚರಣೆಗಿಂತ ಆಂತರಂಗಿಕ ಆಚರಣೆಯಲ್ಲಿ ತರಬೇಕಾದಂತಹ ಹಬ್ಬ ಅಂದರೆ ಗುರುಪೂರ್ಣಿಮಾ. ನಮಗೆಲ್ಲ ಬುದ್ಧಿ ಬರಲಿಕ್ಕೆ ಆರಂಭ ಆದ ಮೇಲೆ ನಾವು ಹಲವಾರು ರೀತಿಯಂತಹ ಸಂಪತ್ತಿನಲ್ಲಿ ತೊಡಗಿರ್ತೀವಿ, ಗಳಿಸುವಿಕೆಯಲ್ಲಿ ತೊಡಗಿರ್ತೀವಿ. ನಾವು ಏನೆಲ್ಲ ಗಳಿಸಿದ್ದೀವಿ ಅಂತ ಕೇಳಿದರೆ ಶಾಸ್ತ್ರಕಾರರು ಒಂದು ಪಟ್ಟಿ ಕೊಡ್ತಾರೆ. ದೇಹ ಬಲಂ, ಗೇಹ ಬಲಂ, ವಿತ್ತ ಬಲಂ, ಚಿತ್ತ ಬಲಂ. ದೇಹ ಬಲಂ ಅಂದರೆ ಅನೇಕ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿ, ಪಾನೀಯಗಳನ್ನು ಸೇವನೆ ಮಾಡಿ, ಯೋಗಾಸನಗಳನ್ನು ಮಾಡ್ತೀವಿ. ಈ ಮೂಲಕ ಬಲಿಷ್ಠವಾದಂತಹ ದೇಹವನ್ನು ಸಂಪಾದನೆ ಮಾಡ್ತೀವಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟ ಪಡೆದು ದುಡಿದು ಅನೇಕ ರೀತಿ ಆದಂತಹ ವ್ಯಾಪಾರಗಳನ್ನು ಮಾಡಿ ಮನೆ, ಆಸ್ತಿ, ಒಡವೆ, ದುಡ್ಡು ಈ ರೀತಿಯಾಗಿ ವಿತ್ತ ಬಲವನ್ನು ಸಂಪಾದನೆ ಮಾಡಿದ್ದೀವಿ. ಹಾಗೂ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಗಣಿತ, ವಿಜ್ಞಾನ, ಕಾನೂನು,
ಕಾವ್ಯ, ತರ್ಕ ಇಂತಹವೆಲ್ಲ ಓದಿ ಬುದ್ಧಿ ಬಲವನ್ನು, ಚಿತ್ತ ಬಲವನ್ನು ಸಂಪಾದನೆ ಮಾಡಿದ್ದೀವಿ. ಆದರೆ ಶಾಸ್ತ್ರಕಾರರು ಹೇಳುತ್ತಾರೆ, ತದ್ವಿನಾಪಿ ಸರ್ವಬಲಂ ನಿಷ್ಫಲಂ ನಿಷ್ಫಲಂ ಅಂತ. ಅಂದರೆ ಇಷ್ಟೆಲ್ಲ ಬಲ ಸಂಪಾದನೆ ಮಾಡಿದ್ರೂ ಕೂಡ ಅದು ಒಂದು ಬಲ ಗಳಿಸಿಲ್ಲ. ಅಂದರೆ ದೇಹ ಬಲ, ಗೇಹ ಬಲ, ಚಿತ್ತ ಬಲ, ವಿತ್ತ ಬಲ ಎಲ್ಲವೂ ನಿಷ್ಫಲ ನಿಷ್ಫಲ. ಹಾಗಾದರೆ ಯಾವ ಬಲ ಸಂಪಾದನೆ ಮಾಡಿದರೆ ಮನುಷ್ಯ ಜೀವನದಲ್ಲಿ ಉದ್ಧಾರವನ್ನು ಕಾಣಿಸ್ತಾನು ಅಂದರೆ ಗುರು ಕೃಪಾ ಕೇವಲಂ ಶಿಷ್ಯ ಪರಮ ಮಂಗಲಂ. ದೇಹ ಬಲಂ, ಗೇಹ ಬಲಂ, ಚಿತ್ತ ಬಲಂ, ವಿತ್ತ ಬಲಂ ತದ್ವಿನಾಯಿ ಸರ್ವಬಲಂ ನಿಷ್ಫಲಂ ನಿಷ್ಫಲಂ ಗುರು ಕೃಪಾ ಹಿ ಕೇವಲಂ ಶಿಷ್ಯ ಮಂಗಲಂ ಅಂತ. ಅಂದ್ರೆ ಕೇವಲ ಗುರು ಕೃಪಾದಿಂದ ಮಾತ್ರವೇ ಶಿಷ್ಯ ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ, ಮಂಗಲವನ್ನು ಪಡೆಯಕ್ಕೆ ಸಾಧ್ಯ. ಗುರುಬಲ ಒಂದು ಇದ್ದರೆ ನಮಗೆ ಎಲ್ಲವನ್ನೂ ಸಂಪಾದನ ಮಾಡಿದಂತೆ. ಅದೇ ಗುರುಬಲ ಒಂದು ಇಲ್ಲ ಅಂದರೆ ಎಲ್ಲಾ ಬಲಗಳು ಇದ್ದು ಇಲ್ಲದೇ ಇದ್ದ ಹಾಗೆ. ಮತ್ತೊಂದು ಕಡೆ ಹೇಳುತ್ತಾರೆ, ಗುಕಾರಶ್ಚ ಅಂಧಕಾರಃ ಉಕಾರಶ್ಚ ತನ್ನಿರೋಧಃ ಅಂಧಕಾರ ನಿರೋಧಿತ್ವ ಗುರುರಿತ್ಯಾದಿ ಧೀಯಾತ್. ಯಾರು ನಮ್ಮ ಅಂಧಕಾರವನ್ನು ದೂರ ಮಾಡ್ತಾರೋ ಅವರನ್ನು ನಾವು ಗುರು ಅಂತ ಕರಿಬೇಕು. ಕತ್ತಲಿಂದ ಬೆಳಕಕ್ಕೆ, ಅಸತ್ಯದಿಂದ ಸತ್ಯದ ಕಡೆಗೆ ಕರ್ಕೊಂಡು ಹೋಗಕ್ಕೆ, ಮೃತ್ಯುವಿನಿಂದ ಅಪಮೃತ್ಯುವಕ್ಕೆ ಕರ್ಕೊಂಡು ಹೋಗಕ್ಕೆ ಗುರು ನಮಗೆ ಅತ್ಯವಶ್ಯಕ. ಶಿಷ್ಯನಿಂದ ಗುರುವಿಗೆ ಆಗಬೇಕಾದ್ದು ಏನೂ ಇರೋದಿಲ್ಲ. ಗುರು ಕೇವಲ ಶಿಷ್ಯನ ಅಂಧಕಾರ ನಿವಾರಣಕ್ಕೆ ಅಷ್ಟೇ ಕೃಪೆ ಮಾಡ್ತಾನೆ. ಗುರುವಿನ ಮನಸ್ಸು ನವನೀತಗಿಂತಲೂ ಮೃದು. ಬೆಣ್ಣೆಗೆ ತನಗೆ ಶಾಖ ತೋರಿಸಿದರೆ ಮಾತ್ರ ಕರಗುತ್ತೆ. ಆದರೆ ಗುರುವಿನ ಮನಸ್ಸು ತನಗಲ್ಲದೆ ಪರರಿಗೆ ಶಾಖ ಸೋಕಿದ್ರೂ ಕರಗುತ್ತೆ. ಅಂದರೆ ತನ್ನ ಶಿಷ್ಯನಿಗೆ ದುಃಖ ಆದಾಗ ತನ್ನ ಮನಸ್ಸು ಕರಗುತ್ತೆ, ಕೃಪೆ ಮಾಡ್ತಾನೆ. ಇಂತಹ ಗುರುವನ್ನು ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ಸ್ಮರಣೆ ಮಾಡಬೇಕು. ವಿಶೇಷತಃ ಇವತ್ತು ಗುರು ಪೂರ್ಣಿಮಾ ದಿಶದಂದು ನಮ್ಮ ಗುರು, ಪರಮ ಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರು ಹೀಗೆ ಸ್ಮರಣ ಮಾಡತಕ್ಕಂಥದ್ದು, ಆರಾಧನೆ ಮಾಡತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಆಚರಣೆ. ನಾವು ಹೀಗೆ ಅನುಕೊಂಡು ತಕ್ಷಣ ನಾವು ಯಾರನ್ನು ಗುರು ಅಂತ ಕರಿಬೇಕು, ಗುರುವಿನ ಲಕ್ಷಣ ಆದರೂ ಏನು ಅಂತ ಶಾಸ್ತ್ರ ಹೇಳುತ್ತೆ. ಯಾರು ಸಮದರ್ಶಿಗಳಾಗಿರುತ್ತಾರೋ, ಸಮದರ್ಶಿವನ್ನು ಹೊಂದಿರುತ್ತಾರೋ ಅವರನ್ನು ಗುರು ಅಂತ ಕರಿಬೇಕು. ಹಾಗಂದರೆ ಈ ಸಮದರ್ಶಿತ್ವ ಅಂದರೇನು? ಗುರು ಆಗವನು ಬೋಧನೆ ಮಾಡತಕ್ಕಂಥವನು. ಯಾವುದೇ ರೀತಿಯ ಭೇದ ಇಲ್ಲದೆ, ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ತತ್ವ ಬೋಧನೆಯನ್ನು ಮಾಡಿದಾಗ ಮಾತ್ರ ಅವರನ್ನು ಗುರು ಅಂತ ಕರಿತೀವಿ. ಇಂತಹ ಗುರುಗಳನ್ನು ಈ ಗುರು ಪೌರ್ಣಮಿ ದಿವಸ ಸ್ಮರಣೆ ಮಾಡತಕ್ಕಂಥದ್ದು ಪುಣ್ಯಕರ. ವ್ಯಾಸ ಮಹರ್ಷಿನಿ ಪರಂಪರವನ್ನು ನೋಡಿದರೆ ಶ್ರೀ ಶಂಕರ ಪಾದ ಅಂದರೆ ಶ್ರೀ ಶಂಕರಾಚಾರ್ಯರ ಗುರುಗಳು ಆಗಿದ್ರು. ಅಂದರೆ ಅವರು ಬಾಲಶಂಕರರಿಗೆ ಉಪದೇಶ ಮಾಡಿ ಶ್ರೀ ಶ್ರೀ ಶಂಕರಾಚಾರ್ಯರನ್ನಾಗಿ ಮಾಡಿದವರು ಗುರು ಗೋವಿಂದ ಪಾದಾಚಾರ್ಯರು. ನರ್ಮದಾ ನದಿ ತಪ್ಪಲೆಯ ಗುಹೆನಲ್ಲಿ ಮೊಟ್ಟ ಮೊದಲು ಅವರಿಗೆ ಬಾಲಶಂಕರರು ಗುರು ಗೋವಿಂದ ಪಾದಾಚಾರ್ಯರ ದರ್ಶನ ಮಾಡ್ತಾರೆ. ಗುರು ಗೋವಿಂದ ಭಗವತ್ ಪಾದಾಚಾರ್ಯರು ಬಾಲಶಂಕರರಿಗೆ ಮಹಾವಾಕ್ಯಗಳನ್ನು ಉಪದೇಶ ಮಾಡಿ ಸನ್ಯಾಸ ಕೊಟ್ಟು ಪರಿವ್ರಾಜಕರನಾಗಿ ಅಖಂಡ ಭಾರತ ಪರ್ಯಟನ ಮಾಡಕ್ಕೆ ಆಶೀರ್ವಾದ ಮಾಡಿ ಕಳಿಸಿಕೊಟ್ಟುವಂತವರು. ಇನ್ನು ಗುರು ಗೋವಿಂದ ಪಾದಾಚಾರ್ಯರ ಗುರುಗಳು ಯಾರಿದ್ದಾರೆ ಅಂದರೆ ಶ್ರೀ ಶಂಕರಾಚಾರ್ಯರ ಪರಮ ಗುರುಗಳು ಯಾರಾಗಿದ್ರು ಅಂದರೆ ಅವರು ಸಾಕ್ಷಾತ್ ಶಿವಸ್ವರೂಪಿಗಳು, ಸೂರ್ಯನಂತೆ ಪ್ರಕಾಶಮಾನವಾಗಿದ್ದರು ಶ್ರೀ ಗೌಡ ಪಾದಾಚಾರ್ಯರು. ಗಂಗಾ ನದಿ ತಪ್ಪಲಿನಲ್ಲಿ ಶ್ರೀ ಶಂಕರಾಚಾರ್ಯರು ಧ್ಯಾನಸ್ಥರಾದಾಗ ಗೌಡ ಪಾದಾಚಾರ್ಯರು ಮೊಟ್ಟ ಮೊದಲಿಗೆ ದರ್ಶನ ಕೊಟ್ಟಿದ್ದಾರೆ. ಮಾಂಡೂಕ್ಯ ಉಪನಿಷತ್ತುಗಳಿಗೆ ಕಾವ್ಯಗಳನ್ನು ಬರೆದವರು ಇವರೇ ಗೌಡ ಪಾದಾಚಾರ್ಯರು. ಗೌಡ ಪಾದಾಚಾರ್ಯರು ಚಿರಂಜೀವಿಗಳೇ ಆಗಿದ್ದಾರೆ ಅಂತ ವಿದ್ಯಾರಣ್ಯ ಸ್ವಾಮಿಗಳು ಉಲ್ಲೇಖ ಮಾಡಿದ್ದಾರೆ.
ಇನ್ನ ಗೌಡಪಾದಾಚಾರ್ಯರ ಗುರುಗಳು ಯಾರಿದ್ದಾರೆ ಅಂದರೆ ಅರ್ಥಾತ್ ಶ್ರೀ ಶಂಕರ ಭಗವತ್ಪಾದರ ಪರಾತ್ಪರ ಗುರುಗಳು ಯಾರಿದ್ದಾರು ಅಂದರೆ ವೈರಾಗ್ಯದ ಮೂರ್ತಿವಂತ ರೂಪ. ವೈರಾಗ್ಯಕ್ಕೆ ನಾವು ಏನಾದರೂ ಆಕಾರ ಕೊಟ್ಟರೆ ಇವರು ಆಗ್ತಾರಂತೆ ಶುಕ ಮಹರ್ಷಿಗಳು. ನಮಗೆಲ್ಲ ಜೀವನದಲ್ಲಿ ವೈರಾಗ್ಯ ಬರಬೇಕೆಂದರೆ ಏನಾದರೂ ಅವಘಡ ಸಂಭವಿಸಬೇಕು. ಆದರೆ ಶುಕ ಮುನಿಗಳು ಹಾಗಲ್ಲ. ಜನ್ಮದಿಂದಲೂ ವಿರಕ್ತರಾದವರು, ಸದಾ ಆತ್ಮಚಿಂತನೆಯಲ್ಲೇ ಕಾಲ ಕಳೆದಿದ್ದವರು. ಶುಕ ಮುನಿಗಳ ವೈರಾಗ್ಯ ಆತ್ಮನಿಷ್ಠೆಯನ್ನು ನೋಡಿ ಜನಕ ಮಹಾರಾಜರೇ ಆಶ್ಚರ್ಯಚಕಿತನಾಗಿದ್ದಾರಂತೆ. ಇನ್ನು ಶುಕ ಮುನಿಗಳ ಗುರುಗಳು ಯಾರಿದ್ದಾರು ಅಂದರೆ ನೋಡಿದರೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಪರಮೇಷ್ಠಿ ಗುರುಗಳು ಯಾರಾಗಿದ್ರು ಅಂದರೆ ಅವರೇ ಬ್ರಹ್ಮನಿಧಿಂ ತಪೋನಿಧಿಂ ಸತ್ಯನಿಧಿಂ ನಿರಂಜನೇ ಸದ್ಗುರುಂ ಸರ್ವವಂದ್ಯಂ. ಯಾರನ್ನು ನಾವು ಸದ್ಗುರು ಅಂತ ಕರಿತೀವಿ ಅವರು ಸರ್ವರೂ ಆರಾಧನೆ ಮಾಡವರು, ಕೃಷ್ಣ ದ್ವೈಪಾಯನರು. ವಂದಿಸಲೇಬೇಕಾದಂತಹ ಕೃಷ್ಣ ದ್ವೈಪಾಯನರು ಪರಾಶರರ ಮತ್ತು ಸತ್ಯವತೀ ದೇವಿಯ ಸುಪುತ್ರರಾಗಿದ್ದರು. ಇವರು ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದರು ಅಂತ ಇವರಿಗೆ ದ್ವೈಪಾಯನ ಅಂತ ಹೆಸರು ಬಂತು. ಇವರು ನೋಡಕ್ಕೆ ಶ್ಯಾಮಲ ವರ್ಣದಲ್ಲಿ ಇರುವುದರಿಂದ ಇವರಿಗೆ ಕೃಷ್ಣ ದ್ವೈಪಾಯನ ಅಂತ ಹೆಸರು ಬಂತು. ವೇದ ವಿದ್ಯೆಯನ್ನು ಶ್ರೀಮನ್ನಾರಾಯಣನಿಂದ ಬಂತಹ ಚತುರ್ಮುಖ ಬ್ರಹ್ಮನಿಂದ ವಸಿಷ್ಠರಿಗೆ ಬಂತು. ವಸಿಷ್ಠರಿಂದ ಶಕ್ತಿ ಮಹರ್ಷಿಗೆ ಬಂತು. ಶಕ್ತಿ ಮಹರ್ಷಿಯಿಂದ ಪರಾಶರಿಗೆ ಬಂತು. ಪರಾಶರರಿಂದ ವ್ಯಾಸ ಮಹರ್ಷಿಗೆ ಬಂತು. ಈ ಕೃಷ್ಣ ದ್ವೈಪಾಯನರಿಗೆ ಬಂದಂತಹ ವೇದ ವಿದ್ಯೆ ಬಹಳ ಅಪಾರವಾಗಿತ್ತು. ಕೋಟಿ ಕೋಟಿ ಮಂತ್ರಗಳ ಸಮೂಹವಿತ್ತು. ಕೃಷ್ಣ ದ್ವೈಪಾಯನು ಆಲೋಚನೆ ಮಾಡಿದರು, ಬಹುಶಃ ಮುಂದಿನ ದಿನಗಳಲ್ಲಿ ಬಂದಂತಹ ಜನಸಾಮಾನ್ಯರಿಗೆ ಇಷ್ಟು ಸಹಸ್ರ ಮಂತ್ರಗಳನ್ನು ನೆನಪಿನಲ್ಲಿ ಇಟ್ಟುಕೋಬೇಕು ಅಂದ್ರೆ ಕಷ್ಟ ಆಗಬಹುದು. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಂತ್ರಗಳನ್ನು ನೆನಪಿನಲ್ಲಿ ಇಟ್ಟುಕೋಬೇಕೆಂದರೆ ಬಹುಶಃ ಕಷ್ಟ ಆಗಬಹುದು. ಮುಂದಿನ ದಿನಗಳಲ್ಲಿ ಮನುಷ್ಯನ ಬುದ್ಧಿಶಕ್ತಿ, ಧಾರಣ ಶಕ್ತಿ ಕುಗ್ಗಬಹುದು ಅಂತ ಸ್ಪಷ್ಟವಾಗಿ ಕಂಡಿದ್ರು ಅಂತ ಕಾಣುತ್ತೆ. ಈ ದಿನ ನಾವೆಲ್ಲ ನೋಡುತ್ತೀವಿ ಈ ಶತಮಾನದಲ್ಲಿ ನಮ್ಮ ನೆನಪಿನ ಶಕ್ತಿ ಹೇಗಿದೆ ಅಂತ. ಮುಂಚೆ ಎಲ್ಲ 60 ವರ್ಷ ದಾಟಿದ ಮೇಲೆ ಮರುವು ಬರ್ತಾ ಇತ್ತು. ಈಗ ಸಣ್ಣ ಮಕ್ಕಳಿಂದಲೇ ನೆನಪಿನ ಶಕ್ತಿ ಕುಗ್ಗಿದ್ದು ನಮಗೆಲ್ಲ ಕಾಣುತ್ತೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹೇಳುತ್ತಾರೆ, ನಿನ್ನೆ ಎಲ್ಲ ಓದಿದ್ದೆ, ಇವಾಗ ನೆನಪಿಗೇ ಬರ್ತಾ ಇಲ್ಲ. ಅದರಲ್ಲಿ ಮೊಬೈಲ್ ಬಂದ ಮೇಲೆ 4 ಜನ ಫೋನ್ ನಂಬರ್ಸ್ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಕ್ಕೂ ಸಾಧ್ಯ ಇಲ್ಲ. ನಮ್ಮ ನಂಬರ್ ನಮಗೆ ನೆನಪಿರಲ್ಲ. ಹಾಗಾಗಿ ಇವರು ಚೆನ್ನಾಗಿ ಅರಿತಿದ್ರಂತಹ ಕೃಷ್ಣ ದ್ವೈಪಾಯನರು ಒಬ್ಬ ವ್ಯಕ್ತಿಯೇ ಇಷ್ಟೆಲ್ಲ ಮಂತ್ರಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಕಷ್ಟ ಅಂತ ಹೇಳಿ ನಮಗೆ ಬಂದಂತಹ ಅಖಂಡವಾದಂತಹ ವೇದ ಮಂತ್ರಗಳ ಸಮೂಹವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಭಾಗವು ತಮ್ಮ ಶಿಷ್ಯರಾದ ಪೈಲ ಅವರಿಗೆ ಕೊಟ್ಟು, ಅಂದ್ರೆ ಮಂತ್ರ ಸಮೂಹಗಳನ್ನು, ಇವನ್ನು ನೀವು ಮುಂದೆ ನಿಮ್ಮ ಪರಂಪರೆಯಲ್ಲಿ ಬಂದಿದ್ದವರಿಗೆ ಉಪದೇಶ ಮಾಡಿ ಅದನ್ನು ಋಗ್ವೇದ ಅಂತ ಕರೀತಾರೆ. ಮತ್ತೊಂದು ಭಾಗದ ಮಂತ್ರಗಳನ್ನು ಇನ್ನೊಬ್ಬ ಶಿಷ್ಯನಾದ ವೈಶಂಪಾಯರಿಗೆ ಕೊಟ್ಟು, ಇದು ನಿನ್ನ ಪರಂಪರೆಯಲ್ಲಿ ಬಂದಂತಹ ಅವರಿಗೆ ಪಾಠ ಮಾಡು ಅಂತ ಹೇಳಿ ಇದನ್ನು ಯಜುರ್ವೇದ ಅಂತ ಕರೀತಾರೆ. 3ನೇ ಭಾಗವನ್ನು ತಮ್ಮ ಮತ್ತೊಬ್ಬ ಶಿಷ್ಯರಾದಂತಹ ಜೈಮಿನಿ ಮಹರ್ಷಿಗಳಿಗೆ ಕೊಟ್ಟು ಸಾಮವೇದ ಅಂತ ಕರೆದ್ರು. 4ನೇ ಭಾಗವನ್ನು ಸುಮಂತು ಅಂಥವರಿಗೆ ಕೊಟ್ಟು ಅವರು ಅಥರ್ವಣ ವೇದ ಅಂತ ಕರೆದ್ರು. ಈ ರೀತಿ ಅಖಂಡವಾಗಿರುವ ವೇದಗಳನ್ನು ವಿಭಜಿಸಿ ತಮ್ಮ ಶಿಷ್ಯ ಚತುಷ್ಟಯರಿಗೆ ಹಂಚಿದಕ್ಕೆ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ಇಂದು ಆಷಾಢ ಮಾಸದ ಪುನ್ನಮಿಯಂದು ವೇದವ್ಯಾಸರು ಅವತರಿಸಿದಂತಹ ದಿನ. ಅವರ ಹೆಸರಿನಲ್ಲೇ ನಾವು ಇವತ್ತು ಗುರುಪೂರ್ಣಿಮೆಯನ್ನು ಆಚರಿಸತಕ್ಕಂಥದ್ದು. ಒಂದೇ ವಿಷಯವನ್ನು ನಾವು ಖಂಡಾಗಿ ಮಾಡಿ ಹೇಳಿಕೊಟ್ಟಾಗ ಒಂದೊಂದು ವಿಭಾಗದಲ್ಲಿ ಹೆಚ್ಚು ಆಳವಾಗಿ ಅಧ್ಯಯನ ಮಾಡಬಹುದು, ಹೆಚ್ಚು ಪರಿಣಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ರೀತಿ ವಿಭಾಗವನ್ನು ಮಾಡತಕ್ಕಂಥದ್ದು. ಈ ವಿಭಾಗ ಮಾಡಿದ್ದನ್ನು ಕಲಿಸಿಕೊಟ್ಟವರೇ ವೇದವ್ಯಾಸ ಮಹರ್ಷಿಗಳು.
ಬರೀ ವೇದಗಳನ್ನು ವಿಂಗಡ ಮಾಡಿದರಷ್ಟು ಅಲ್ಲದೆ ಒಂದೊಂದು ಭಾಗವನ್ನು ಸಂಹಿತ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ ಅಂತ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದರು. ನಮಗೆ ಹೋಮ ಯಜ್ಞಗಳಲ್ಲಿ ಆಸಕ್ತಿ ಇದ್ದರೆ ಅಂದರೆ ಸಂಹಿತ ಭಾಗವನ್ನು ನೋಡೋದು, ಅಥವಾ ಕೇವಲ ಆತ್ಮ ವಿಚಾರದಲ್ಲಿ ಆಸಕ್ತಿ ಇದ್ದರೆ ಉಪನಿಷತ್ತುಗಳನ್ನು ನೋಡಬಹುದು. ಈ ರೀತಿ ವಿಷಯಾಧಾರಿತವಾಗಿ ವಿಂಗಡಣೆ ಮಾಡಿದರಿಂದ ನಮ್ಮೆಲ್ಲರಿಗೂ ಅಧ್ಯಯನ ಮಾಡಕ್ಕೆ, ನೆನಪಿದಲ್ಲಿ ಇಟ್ಟುಕೊಳ್ಳಕ್ಕೆ ಬಹಳ ಸುಲಭವಾಯಿತು. ಆತ್ಮವಿದ್ಯೆ ಅಂತಕ್ಕಂಥದ್ದು ಕಬ್ಬಿಣದ ಕಡಲೆ. ಅಂಥವರಿಗೆ ಅದರಲ್ಲಿ ಇರತಕ್ಕಂತಹ ತತ್ವವನ್ನು ಕಥೆ ಮೂಲಕ ಹೇಳಿದಾಗ ಬಹಳ ಸುಲಭವಾಗಿ ಮನೆ ಮುಟ್ಟುತ್ತೆ. ಹಾಗಾಗಿ ವೇದವ್ಯಾಸರು ಕೇವಲ ವೇದಗಳನ್ನು ವಿಂಗಡ ಮಾಡದೆ ಅಲ್ಲದೆ ಅನೇಕ ಪುರಾಣ ಕಥೆಗಳನ್ನು ಬರೆದಿದ್ದಾರೆ. ನಮ್ಮ ಜೀವನದಲ್ಲಿ ಯುಕ್ತಗಳು ಯಾವುದು, ಸರಿ ತಪ್ಪುಗಳು ಯಾವುದು, ಯಾವ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು, ಯಾವ ಕರ್ಮಗಳನ್ನು ಆಚರಿಸಿದರೆ ಯಾವ ಫಲಗಳು ನಮಗೆ ಬರುತ್ತೆ, ಸ್ವರ್ಗ ನರಕಾದಿಗಳ ಕಲ್ಪನೆ ಮತ್ತು ಜನ್ಮಾಂತರಗಳ ಕಲ್ಪನೆ ಇತ್ಯಾದಿಗಳಿವೆ ಎಲ್ಲ ಅನೇಕ ವಿಚಾರಗಳನ್ನು ಒಳಗೊಂಡಂತಹ ಕಥೆಗಳನ್ನು ರಚನೆ ಮಾಡಿದ್ದಾರೆ. ನಮ್ಮಲ್ಲಿ ಇರತಕ್ಕಂತಹ 18 ಪುರಾಣಗಳು ವೇದವ್ಯಾಸರು ರಚನೆ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ, ಭಾಗವತ, ದೇವಿ ಭಾಗವತ, ಹರಿವಂಶ ಇತ್ಯಾದಿಗಳೆಲ್ಲ ವೇದವ್ಯಾಸರ ಕೊಡುಗೆ. 1,00,000 ಶ್ಲೋಕಗಳು ಉಳ್ಳಂತಹ ಮಹಾಭಾರತವು ವೇದವ್ಯಾಸರ ರಚನೆಯೇ. ನಾವು ಏನು ಭಗವದ್ಗೀತಾ ಅಂತ ಎಲ್ಲ ಕಡೆ ಹೇಳಿತೀವಿ, ಆ ಮಂತ್ರಗಳನ್ನು ಸಂಗ್ರಹ ರೂಪದಲ್ಲಿ ಮಹಾಭಾರತದಲ್ಲಿ ಇಟ್ಟು ಕೊಟ್ಟಂತವರು ವೇದವ್ಯಾಸರೇ. ವೇದವ್ಯಾಸರ ಜ್ಞಾನಶಕ್ತಿ ಎಷ್ಟಿತ್ತು ಅಂದರೆ, ಮಹಾಭಾರತ ರಚನೆ ಮಾಡಬೇಕೆಂದರೆ ಸಾಕ್ಷಾತ್ ಗಣಪತಿಯೇ ಲೇಖಕನಾಗಿ ಬರಬೇಕಾಯಿತು. ನಮಗೆ ಸಿಕ್ಕಿರುವ ವಿದ್ಯಾ ಸಂಪತ್ತಿನಲ್ಲಿ ಬಹುಪಾಲಿನ ಕೊಡುಗೆ ಈ ವೇದವ್ಯಾಸರಿದೆ. ಹಾಗಾಗಿ ಹೇಳಿತೀವಿ, ವ್ಯಾಸೋಚ್ಛಿಷ್ಟ ಜಗತ್ ಸರ್ವಂ. ಈ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ವ್ಯಾಸರ ಎಂಜಿಲು ಅಂದರೆ ವ್ಯಾಸರ ನುಡಿಗಳು. ಇಂತಹ ವೇದವ್ಯಾಸರು ತಪೋನಿಧಿಗಳು, ಬ್ರಹ್ಮನಿಧಿಗಳು. ಹಲವಾರು ವರ್ಷಗಳ ಕಾಲ ಬದರಿಕಾ ಆಶ್ರಮದಲ್ಲಿ ತಪಸ್ಸನ್ನು ಆಚರಿಸುವುದರಿಂದ ಇವರಿಗೆ ಬಾದರಾಯಣ ಅಂತ ಹೆಸರುಂಟು. ಇಂತಹ ವೇದವ್ಯಾಸರು ಸರ್ವವಂದ್ಯರು, ಸದ್ಗುರುಗಳು. ಇವರು ಸಾಕ್ಷಾತ್ ನಾರಾಯಣ ಸ್ವರೂಪಿಗಳು. ಅದರಿಂದ ಮತ್ತೊಂದು ಶ್ಲೋಕದಲ್ಲಿ ನಾವು ಹೇಳ್ತೀವಿ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ವಸಿಷ್ಠರ ಮರಿಮಗನಂತಾದ ಇವರು ವೇದಗಳನ್ನು ವಿಂಗಡಣೆ ಮಾಡಿ ಪೌರಾಣಿಕ ಕಥೆಗಳನ್ನು ಕೊಡೋದು ಅಲ್ಲದೆ ಬ್ರಹ್ಮಸೂತ್ರ ಅಂತ ಆತ್ಮವಿದ್ಯೆಯನ್ನು ಕೊಟ್ಟಿದ್ರು ಇವರೇ. ಆಚಾರ್ಯತ್ರಯರು ಈ ಬ್ರಹ್ಮಸೂತ್ರವನ್ನೇ ಪ್ರಮಾಣವಾಗಿ ಇಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ನಿರೂಪಣೆ ಮಾಡಿದರೆ. ಇಂತಹ ಸದ್ಗುರುಗಳಾದ ವೇದವ್ಯಾಸರನ್ನು ಪ್ರತಿದಿನವೂ ಸ್ಮರಣೆ ಮಾಡಬೇಕು. ಇವತ್ತು ಆಷಾಢ ಪುನ್ನಮಿಯೆಂದು, ಗುರು ಪೂರ್ಣಿಮೆಯೆಂದು ಈ ವೇದವ್ಯಾಸರ ಗುರು ಪರಂಪರೆಯನ್ನು ಅರ್ಥಾತ್ ಶ್ರೀ ಶಂಕರಾಚಾರ್ಯರ ಗುರು ಪರಂಪರೆಯನ್ನು ಸ್ತುತಿಸುವ ಮೂಲಕ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಗೋವಿಂದ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯಾಂ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಾರ್ಯಮನ್ಯ ಅಸ್ಮದ್ಗುರು ಸಂತತ ಮಾನತೋಸ್ಮಿನ್. ಭಾರತೆ ಕರುಣಾಪಾತ್ರಂ ಭಾರತೆ ಪದಭೂಷಣಂ ಭಾರತೆ ಪದಮಾರೂಢಂ ಭಾರತೆ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಿಂ ವಿವೇಕನೇಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.